ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸ್ಯಾರಿಲಿ ನಾನು ಕ್ರಾಪ್ ಟಾಪ್ನ ಸ್ಟಿಚ್ ಮಾಡಿದ್ದೀನಿ. ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ಒಂದು ಸೀರೆ ತೊಗೊಂಡಿದ್ದೀನಿ. ಇದು ಜಾಸ್ತಿನೇ ಇತ್ತು, ಸೊ ಬೇಕಾದಷ್ಟು ಅಷ್ಟೇ ಕಟ್ ಮಾಡ್ಕೊತೀನಿ. ಸ್ಕೇಲು ಮತ್ತು ನೆಟ್ಟೆಡ್ ಪೀಸು, ಟೇಪು, ಕತ್ರಿ ಬೇಕೇ ಬೇಕಲ್ವ, ಕಟಿಂಗ್ ಮಾಡಬೇಕಂದ್ರೆ ಇನ್ಯಾದ್ರಲ್ಲಾಗುತ್ತೆ. ಮತ್ತು ಅದಕ್ಕೆ ರೆಡಿ ಪೈಪಿಂಗ್ನ ಪ್ರಿಂಟಿಗೆ ಹಾಕೋಣ ಅಂತ ಹೇಳಿ ತೊಗೊಂಡೆ. ಮತ್ತು ಇದು ರೆಡಿ ಲಡ್ಕನ್, ಸ್ವಲ್ಪ ಈಗ ಟ್ರೆಂಡ್ ಆಗಿರೋದೇ ರೆಡಿ ಮಾರ್ಕರ್, ಅಷ್ಟು ಬೇಕಷ್ಟೇ. ಈ ಸೀರೆಯಲ್ಲಿ ನಾನು ಎಲ್ಲನೂ ಹಳ್ದಾಗ್ತಿಲ್ಲ, ಯಾಕೆ ಅಂದರೆ ಸಣ್ಣ ಫಿಲ್ಟಾಗಿ ಈ ರೀತಿ ಸೆರಗಿನ ಸೈಡ್ ಮಾತ್ರ ಏನಿದೆ ಅಲ್ವಾ, ಆ ಸೈಡ್ ಬೇಕಾಗ್ಬೋದು ಅನ್ನೋ ಕಾರಣಕ್ಕೆ ಕಟ್ ಮಾಡಿ ತೆಗ್ದಾಕ್ತಾಯಿದ್ದೀನಿ. ಅದು ಸೆರಗಲ್ಲಿ ಸ್ವಲ್ಪ ಡಿಸೈನ್ ಇತ್ತು, ನೆಟ್ಟೆಡ್ ಥರ ಇತ್ತು. ಸೊ ಅದು ಅವರಿಗೆ ಕಸ್ಟಮರಿಗೆ ಅದು ಬೇಡ ನನಗೆ ಅಂತ ಹೇಳಿದರು. ಹಾಗಾಗಿ ಅದನ್ನು ತೆಗ್ದಾಕ್ತೆ. ಇದನ್ನು 4-6 ಪೀಸಲ್ಲಿ ನಾನು ಫೋಲ್ಡಿಂಗ್ ಮಾಡ್ಕೊಂಡು ಲೆಂತ್ ಮೆಜರ್ಮೆಂಟ್ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ. ಅವರಿಗೆ ಸ್ಕರ್ಟ್ ಲೆಂತ್ ಬಂದು 38 ಮೆಜರ್ಮೆಂಟ್ ತಗೊಂಡಾಗ 38 ಬರೆಯೋದ್ರ ಬದಲು 28 ಬರೆದಿದ್ದೆ. ಸೊ ಇದೇನಿದು ಈ ಥರ ಆಯಿತು ಅಂತ ಹೇಳಿ ಇನ್ನೊಂದು ಸರಿ ನೋಡಿದಾಗ ಇಷ್ಟು ಬರೋದೇ ಇಲ್ಲ ಅಲ್ವಾ. ಆಲ್ಮೋಸ್ಟ್ ಹೊಲಿತಿರೋರಿಗೆ ಇಷ್ಟು ಚಿಕ್ಕ ಅಂತ ಗೊತ್ತಾಗುತ್ತಲ್ವ, ಆ ರೀತಿ ಗೊತ್ತಾಯಿತು. ಸೊ ಆಗಲೇ ಸರಿ ಮಾಡಿಕೊಂಡೆ ಅದನ್ನು. ಇದು ಅಷ್ಟೇ ಬರೀ ಸ್ಟ್ರೈಟ್ ಕಟ್ ಮಾಡಿಕೊಂಡು ಸೈಡ್ಗೆ ತಿಟ್ಕೊಂಡೆ. ಈ ಬಟ್ಟೆಯಲ್ಲಿ 2 ಬಟ್ಟೆ ಅಂದರೆ 2.5 ಇಂಚು 3 ಇಂಚಷ್ಟು ಕ್ರಾಸ್ ಮೇಲ್ಗಡೆ ಫೋಲ್ಡಿಂಗ್ ಬಟ್ಟೆಗೆ ಬೇಕಲ್ವಾ ನೋಡಿ, ಆ ರೀತಿ ಮಿಡಿಗೆ ಸ್ಟಿಚ್ ಮಾಡ್ತೀವಲ್ಲ ಆ ರೀತಿ ಸರಿ ಅಂತ ಹೇಳಿ ಎತ್ತಿಟ್ಕೊಂಡೆ. ಇವಾಗ ನೋಡಿ ಈ ಥರ ಯಾವುದಕ್ಕೂ ಮ್ಯಾಚೇ ಇಲ್ಲ. ಸೊ ಅವಳಿಗೆ ಅದು ಬೇಕು, ಆ ಬಟ್ಟೆಗೆ ಅದು ಬೇಕಷ್ಟೆ. ಅದು ನಾನು ಏನು ಮಾಡೋದು ಅಂತ ಅಂದ್ಕೊಂಡೆ. ಮತ್ತು ಹೊಲಿದ್ರೆ ಅವ್ರು ಕಸ್ಟಮರ್ ಕೇಳಿದ್ರು ಅಂತ ನಾವು ಹೊಲಿದ್ರೆ ಅದಕ್ಕೆ ಅರ್ಥನೇ ಇರಲ್ಲ ಅಲ್ವಾ. ಆಗ ಲೈನಿಂಗ್ ಮೇಲೆ ಇಟ್ಟು ಈ ರೀತಿ ಶೈನಿಂಗ್ ಥರ ಬರ್ಬೋದು. ಡಬಲ್ ಕಲರ್ ಬಂದಾಗ ಸ್ವಲ್ಪ ಪಿಂಕು ಅಷ್ಟು ಕಾಣಲ್ಲ, ನೋಡಿ ಅಡ್ಜಸ್ಟ್ ಆಗುತ್ತಾ ಅಂತ. ಹೆಂಗೋ ಸರಿ ಹೊಲಿರಿ ಅಂತ ಹೇಳಿದ್ರು. ಆಗ ಸರಿ ಅವರೇ ವೀಡಿಯೋ ಮಾಡಿದ್ದು ಕಸ್ಟಮರೇ. ಅವಳನ್ನು ಕೂರಿಸ್ಕೊಂಡೆ ಸ್ಟಿಚ್ ಮಾಡಿದೆ. ಬ್ಯಾಕ್ ಲೆಂತ್ ಬಂದು 14.5, ಅಂದರೆ 14 ಸಾಕು, ಹೈಟು ಕಡಿಮೆ ಇತ್ತು, ನಾನು ಫೋಲ್ಡಿಂಗ್ ಎಲ್ಲ ಹೋಗುತ್ತೆ ಅಂತ ಹೇಳಿ 14.5 ತಗೊಂಡೆ. ಫ್ರಂಟ್ ಏನು ಬ್ಯಾಕ್ ತೊಗೋತೀನಲ್ವ ಅದಕ್ಕಿಂತ ಇದು ಪ್ರಿನ್ಸಸ್ ಕಟ್ ಥರ ಬ್ಯಾಕ್ ಹುಕ್ಕು. ಹಾಗಾಗಿ ನೋಡ್ಕೊಳ್ಳಿ, ನಿಮಗೆ ಯೂಸ್ ಆದರೆ ಸ್ಟಿಚ್ ಮಾಡಿ. ನಾನು ಹೇಳ್ಕೊಡೋ ರೀತಿ ಇಷ್ಟ ಆದರೆ ನೀವು ಲೈಕ್ ಕೊಡಿ, ಓಕೆನಾ. ಶೋಲ್ಡರ್ ಬಂದು ತುಂಬ ಚಿಕ್ಕ ಇತ್ತು, ಹಂಗಾಗಿ ನಾನು ಟ್ಯಾಗ್ ಡಿಸೈನ್ನ ಬಳಸ್ತೀನಿ. ನೀವು ಟ್ಯಾಗ್ ಡಿಸೈನ್ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಎಷ್ಟೋ ಜನಕ್ಕೆ ಬೋಟ್ ನೆಕ್ ನಾವು ಹೇಗೆ ಹೊಲಿದ್ರೂ ಶೋಲ್ಡರ್ ಎಳೆಯುತ್ತಿದೆ ಅಂತ ಏನೋ ಪ್ರಾಬ್ಲಮ್ ಇರುತ್ತಲ್ವ, ಆ ಥರ ಎಳೆಯೋದೇ ಇಲ್ಲ. ಸೊ ಹಾಗಾಗಿ ಶೋಲ್ಡರ್ನ ನಾನು 6 ತೊಗೊಂಡೆ. ನೋಡ್ಬೋದು ಅವ್ರ ಕಂಕ್ಳು ಬಂದು 15 ಇತ್ತು, 15.5 ಇತ್ತು. ಫ್ರಂಟ್ ಡೀಪು ನಾನು 6.5 ತಗೊಂಡೆ. ಅಂದರೆ ಎಲೆ ಥರ ಸ್ವಲ್ಪ ಶೇಪಲ್ಲಿ ಕಟಿಂಗ್ ಮಾಡಿಕೊಂಡೆ ಅಷ್ಟೇ, ನೋಡ್ತಿರ್ಬೋದು ನೀವು. ಕೆಳಗಡೆ ಒಂದು 3.5, ಮೇಲ್ಗಡೆ ಒಂದು 3 ತೊಗೊಂಡಿದ್ದೀನಿ ಶೇಪಿಗೆ. ಕಂಕ್ಳು ಬಂದು 5 ಇಂಚು ಡೌನ್ ತಗೊಂಡಿದ್ದೀನಿ. ಅಂದರೆ ಸ್ಕೇಲ್ ಇದ್ದರೆ ಆಲ್ಮೋಸ್ಟು ತುಂಬ ಈಸಿ ಆಗ್ಬೋದು. ಸ್ಕೇಲ್ ಯೂಸ್ ಮಾಡಿ ಸ್ಟ್ರೈಟ್ ಗೆರೆ ಬರಲ್ಲ ಕೈಯಲ್ಲಿ, ಮತ್ತು ಬ್ರಾಡ್ ಎಷ್ಟು ಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಹಾಗಾಗಿ ಬ್ಯಾಕ್ ಡೀಪ್ 11 ತೊಗೊಂಡಿದ್ದೀನಿ. ನಾನು ಯಾವ ಶೇಪ್ ಹೊಲಿಯೋಣ, ಸ್ವಲ್ಪ ಡಿಫ್ರೆಂಟ್ ಇರಬೇಕಲ್ಲ ಅಂತ ಅಂದ್ಕೊಂಡೆ. ಈ ಶೇಪ್ನ ನಾನು ಎಲ್ಲೂ ನೋಡಿರಲಿಲ್ಲ, ಬಟ್ ನಾನು ಹೊಲ್ದಿರಲಿಲ್ಲ. ಸರಿ ಇದನ್ನು ಹೊಲಿಯೋಣ, ಸ್ವಲ್ಪ ಚೇಂಜ್ ಇರ್ಬೋದೇನೋ ಅಂತ ಅಂದ್ಕೊಂಡೆ. ಬ್ಯಾಕ್ ಹುಕ್ಕು ಇಷ್ಟು ಜಾಸ್ತಿ ಹೆವಿ ಆಯ್ತಲ್ಲ ಅಂತ ಯೋಚನೆ ಮಾಡಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಒಂದು ಸೆಕೆಂಡ್ ಕೂತೆ. ಕಸ್ಟಮರ್ ಏನಂತ ಅಂದರೆ ನಾನು ಹೆಂಗೆ ಹೊಲಿದ್ರೂ ಓಕೆ, ಸರಿ ನೀವು ಹೆಂಗೆ ಹೊಲಿತೀರಾ ಹಂಗೆ ಇರಲಿ ಅನ್ನೋ ಕಾನ್ಸೆಪ್ಟ್ ಅವ್ರದ್ದು. ಯಾಕಂತಂದರೆ ಅವ್ರಿಗೆ ನಾನು ಹೆಂಗೆ ಹೊಲಿದ್ರೂ ಇಷ್ಟಪಡ್ತಾರೆ. ಸೊ ಹಾಗಾಗಿ ಸರಿ ಇಷ್ಟಪಡೋರಿಗೆ ಅಲ್ವಾ ಸ್ವಲ್ಪ ಚೆನ್ನಾಗಿ ಹೊಲಿಬೇಕು ಅಂತ ಹೇಳಿ ಇಲ್ಲಿ ಏನಿದೆ ಅಂತ ನೋಡಿದಾಗ ಕೆಳಗೆ ಕರು ಶೇಪ್ನ ತೊಗೊಳ್ಳೋಣ, ಈಗ ಅದು ಟ್ರೆಂಡ್ ಇದೆಯಲ್ಲ ಅಂತ ಅಂದ್ಕೊಂಡೆ. ಆದರೆ ಬ್ಯಾಕ್ ಜಾಸ್ತಿ ಡೀಪ್ ಬರುತ್ತಲ್ವ, ಅವಳಿಗೆ ದುಪ್ಪಟ್ಟ ವೇಲು ಬೇಡ, ನನಗೆ ವೇಲು ಬೇಡ ಅದು ಇದಕ್ಕೆ ಅಂತ. ಸರಿ ಆಯಿತು ಈ ಥರ ಮಾಡೋಣ ಅಂತ ಹೇಳಿ ಸ್ವಲ್ಪ ಟ್ರೈಯಾಂಗಲಲ್ಲಿ ಕಟಿಂಗ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ಮೇಲೆ ಸಿಂಗಲ್ ಹುಕ್ ಬರಲಿ, ಕೆಳಗಡೆ ಡಬಲ್ ಹುಕ್ ಬರಲಿ, ಮೇಲ್ಗಡೆ ಡಬಲ್ ಟ್ಯಾಗ್ ಬರಲಿ, ಆಗ ಪರ್ಫೆಕ್ಟಾಗಿ ಕೂರುತ್ತೆ ಅಂತ ಕುತ್ತಿತಾನೆ ಟಾರ್ಗೆಟ್ ಹಾಕ್ತೆ. ಸೊ ನಾನು ಟಾರ್ಗೆಟ್ ಹಾಕಿದ್ನಲ್ಲ ಅದಕ್ಕಿಂತನೂ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಕೂತಿತ್ತು ನೋಡಿ. ಈ ಪಿಂಕ್ ಅದಕ್ಕೆ ಎಲ್ಲಿ ಮ್ಯಾಚ್ ಆಗುತ್ತೆ ಅಲ್ವಾ, ಅದಕ್ಕೆ ಮ್ಯಾಚ್ ಆಗಲ್ಲ ಅಂತ ಅಂದರೆ ಕೇಳ್ತಿಲ್ಲ, ನನಗೆ ಇದ್ರಲ್ಲಿ ಬೇಕೇ ಬೇಕು, ನಂಗೆ ಗೊತ್ತಿಲ್ಲ ಬೇಕು, ಏನು ಮಾಡ್ತೀರಾ ಏನು ಸ್ಟಿಚ್ ಮಾಡ್ತೀರಾ ನನಗೆ ಗೊತ್ತಿಲ್ಲ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ಸ್ಟಿಚ್ ಮಾಡಿ ಅಂತ. ಸರಿ ಅಂತ ಹೇಳಿ ಈ ರೀತಿ ಪ್ಲ್ಯಾನ್ ಮಾಡಿದ್ದಾಯಿತು. ಬಟ್ಟೆ ಮೇಲೆ ಇಟ್ಟು ನಾನು ಲೈನಿಂಗ್ನ ಕಟ್ ಮಾಡ್ಕೊತಿದ್ದೀನಿ. ಅದು ನಾನು ಕಟ್ ಮಾಡೋದು ನಿಮಗೆ ಗೊತ್ತಲ್ವ, ಶೇಪ್ ಮಾತ್ರ ಪರ್ಫೆಕ್ಟಾಗಿ ಕಟ್ ಮಾಡ್ತೀನಿ. ಕೆಲವೊಂದು ಸರಿ ಶೇಪ್ನ ನಾನು ಪರ್ಫೆಕ್ಟಾಗಿ ಕಟ್ ಮಾಡಲ್ಲ.
ಈ ರೀತಿ ನಾನು ಪರ್ಫೆಕ್ಟಾಗಿ ಕಟ್ ಮಾಡಿಕೊಂಡೆ. ಮತ್ತು ಔಟ್ ಸೈಡು ಡಮ್ಮಿ ಸ್ಟಿಚ್ ಹಾಕೊಂಡೆ ನಾನು ಸ್ಟಿಚ್ ಮಾಡ್ಕೊಳ್ಳೋದು. ನೀವು ನನ್ನ ವೀಡಿಯೋನ ಇದುವರೆಗೂ ನೋಡಿದರೆ ನಿಮ್ಗೆ ಅರ್ಥ ಆಗ್ಬೋದು ಅಂತ ಅನ್ಕೋತೀನಿ. ಬಟ್ಟೆನೂ ತುಂಬ ಇತ್ತು ಅವ್ರ ಅಮ್ಮನಿಗೆ ಅಂತ ಹೇಳಿ ಸ್ವಲ್ಪ ಬಟ್ಟೆ ನೆಟ್ಟೆಡ್ ಪೀಸ್ನ ವಾಪಸ್ ರಿಟರ್ನ್ ಕೊಟ್ಟು ಕಳಿಸ್ದೆ. ಬೆಳಗ್ಗೆ ಯುಗಾದಿ ಹಬ್ಬ ಸಂಜೆ 5 ಗಂಟೆ 6 ಗಂಟೆ ಹೆಂಗೆ ಬನ್ನಿ ಕಟಿಂಗ್ ಮಾಡ್ತೀನಿ, ವಿಡಿಯೋ ಮಾಡ್ಕೋಬೇಕು ನೀನೆ ಅಂತ ಹೇಳಿದೆ. ಸರಿ ಅಂತ ಬಂದು 6 ಗಂಟೆಯಿಂದ ಟಾರ್ಚರ್ ಕೊಟ್ಟು 8 ಗಂಟೆವರೆಗೆ ನಾನು ಅಂಗಡಿಯಿಂದ ಬಂದಿದ್ನಲ್ವ, ಕೆಲಸ ಜಾಸ್ತಿ ಇತ್ತು, ರೆಸ್ಟ್ ಮಾಡಿದೆ 1 ಅವರು. ಅವಳು ಕೂತ್ಕೊಂಡೆ, ನಂಗೆ ಗೊತ್ತಿಲ್ಲ ನೀವು ರೆಸ್ಟಾರು ಮಾಡಿ ಏನಾದ್ರು ಮಾಡಿ ನನಗೆ ಬೇಕು ಅಂತ ಕೂತ್ಕೊಂಡೆ. ಅವಳು ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿದ್ಲು. ಆಮೇಲೆ ಸರಿ ಅಂತ ಹೇಳಿ ಎದ್ದೆ, ಇನ್ನೆಷ್ಟೊತ್ತು ಕಾಯಿಸೋದಲ್ವ ಅಂತ. ಇದು ನಾನು ನೈಟ್ ಸ್ಟಿಚ್ ಮಾಡಿದ್ದು, ಅಂದರೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದಿದ್ದು. ಸ್ವಲ್ಪ ಲೇಟ್ ಆಯಿತು. 9 ಗಂಟೆಲಿ ಮತ್ತೆ ಮಿಷಿನ್ ಮೇಲಿಂದ ಎದ್ದು ಅಡುಗೆ ಮಾಡಿದ್ದು. ಈ ರೀತಿ ಪ್ರಿಂಟ್ನ ಶೇಪ್ನ ಪರ್ಫೆಕ್ಟಾಗಿ ಕಟ್ ಮಾಡ್ಕೊತೀನಿ. ಇನ್ನೆಲ್ಲನೂ ವೇಸ್ಟ್ ಸ್ಟಿಚ್ಚು ಎಲ್ಲನೂ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದು ಬಂದು ಸ್ಲೀವ್ ಡಿಸೈನು. ನೀವು ನೋಡ್ತಿರ್ಬೋದು 12 ಇಂಚು ಲೆಂತ್ ತೊಗೊಂಡಿದ್ದೀನಿ, 3 ಇಂಚು ಮೇಲ್ಗಡೆ ತೊಗೊಂಡಿದ್ದೀನಿ, 7 ಇಂಚು ಕೆಳಗಡೆ ತೊಗೊಂಡಿದ್ದೀನಿ. ನೀವು ನೋಡ್ಬೋದು ತುಂಬ ಈಸಿ ಬಟ್ ತುಂಬ ಟ್ರೆಂಡಿ. ಎಷ್ಟು 5 ನಿಮಿಷದಲ್ಲ ಆಗ ಸ್ಲೀವ್ ಡಿಸೈನ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನು ಎಕ್ಸ್ಟ್ರಾ ಹಾಕ್ಕೊಂಡೆ, ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಹೇಳಿ. ನ್ಯಾಚ್ ಹೊಡ್ಕೊಂಡೆ. ಆ್ಯಕ್ಚುಲಿ ನೀವು ಸ್ಲೀವ್ ಡಿಸೈನ್ ನೀವು ಪೂರ್ತಿ ನೋಡಲೇಬೇಕು. ಅದೇ ಒಂದು 5 ನಿಮಿಷನೂ ಇಲ್ಲ, ಅಷ್ಟು ಬೇಗ ರೆಡಿ ಆಗುತ್ತೆ. ನಾನು ಅಂದ್ಕೊಂಡಿರಲೇ ಇಲ್ಲ ಇಷ್ಟು ಪಟ ಪಟ ಸ್ಟಿಚ್ ಆಗುತ್ತೆ ಅಂತ. ಸರಿ ಅಂತ ಹೇಳಿ ಕಸ್ಟಮರು ಇದ್ರಲ್ವ, ವೀಡಿಯೋ ಮಾಡ್ಕೊತಾ ಇಲ್ಲಲ್ಲ, ಹಂಗಾಗಿ ಪಟ ಪಟನೇ ಸ್ಟಿಚ್ ಮಾಡಿದೆ. ನೋಡಿ, ನಾನು ಸೀದಾ ಲೈನಿಂಗ್ ಬಟ್ಟೆ ಇಟ್ಟು ಅದ್ರ ಮೇಲೆ ಉಲ್ಟಾ ಲೈನಿಂಗ್ ಬಟ್ಟೆನ ಹಾಕಿ, ಅದು ಟಾರ್ಚ್ ಆನ್ ಮಾಡಿದ್ರೆ ಅಷ್ಟು ಪರ್ಫೆಕ್ಟಾಗಿ ಕಾಣ್ತಿರ್ಲಿಲ್ಲ. ಬಟ್ ಮರೆತುಬಿಟ್ಟು ಥ್ರೆಡ್ ಕಟ್ ಆದಾಗ ಟಾರ್ಚ್ ಆನ್ ಮಾಡ್ಕೋತಾ ಇದ್ದೆ. ಈ ರೀತಿ ಒಂದೇ ಟೆನ್ಷನಲ್ಲಿ ಒಂದೇ ಸಮಕ್ಕೆ ಸ್ಟಿಚ್ನ ಮಾಡೋಣ. ಮೂಲೆ ಏನಿದೆಯಲ್ವಾ, ಒಂದು ಸಿಂಗಲ್ಲು ಇದೇನು ಉಕ್ಸಾಕತ್ತ ಎಲ್ಲ ಅಲ್ಲಿ ಮೂಲೆ ಮೂಲೆಗೆ ಕೂರಿಸ್ಬೇಕು. ಇದನ್ನಷ್ಟೇ ಅದೇ ಥರ ಸೇಮ್ ಸ್ಟಿಚ್ ಮಾಡಿಕೊಂಡು ನೀವು ನೋಡ್ತಿರ್ಬೋದು. ಒಂದೇ ಟೆನ್ಷನಲ್ಲಿ ಒಂದೇ ಸಮ ಸ್ಟಿಚ್ ಮಾಡ್ತಾ ಅದನ್ನು ನ್ಯಾಚ್ ಹೊಡ್ಕೊಂಡು ಉಲ್ಟಾ ಮಾಡ್ಕೊತಿದ್ದೀನಿ. ಉಲ್ಟಾ ಮಾಡಬೇಕಿದ್ರೆ ಕೆಲವೊಂದು ಜಾಗದಲ್ಲಿ ನಾವು ಟ್ರಿಮ್ಮರ್ನ ಯೂಸ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಮೂಲೆ ಕರೆಕ್ಟಾಗಿ ಕೂರಬೇಕಲ್ವ, ಸೊ ಹಾಗಾಗಿ ಟ್ರಿಮ್ಮರ್ನ ಯೂಸ್ ಮಾಡೋಣ. ಟ್ಯಾಗ್ ಹಾಕೋತಾ ಎಲ್ಲ ಸ್ವಲ್ಪ ಮೂಲೆ ಕರೆಕ್ಟಾಗಿ ಕೂತಿಲ್ಲ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಕಾಣಲ್ಲ. ಸೊ ಹಾಗಾಗಿ ಟ್ರಿಮ್ಮರ್ ಯೂಸ್ ಮಾಡೋಣ. ಒಂದು ಸಿಂಗಲ್ ಉಕ್ಕ ಹಾಕೋ ಹತ್ರನೂ ಅಷ್ಟೇ. ಸ್ವಲ್ಪ ಶೇಪ್ ಚೆನ್ನಾಗಿ ಬಂದರೆ ಬ್ಲೌಸ್ ತುಂಬ ಚೆನ್ನಾಗಿ ಬರುತ್ತೆ, ನೀವು ಯೂಸ್ ಮಾಡಿ. ಮೇಲಿಂದ ಕಿನ್ನರಿನ ಹಾಕ್ತಾ ಬರ್ತಿದ್ದೀನಿ. ಕಿನ್ನರಿ ಅಂದರೆ ನಿಮ್ಗೆ ಅಲ್ಲೇ ಗೊತ್ತಲ್ವ, ಒಂದು ಹೊಲಿಗೆ ಇದೆಯಲ್ಲ ಅದ್ರ ಎಡ್ಜಲ್ಲಿ ಹಾಕಿದರೆ ಕಿನ್ನರಿ, ಇನ್ನು ಸ್ವಲ್ಪ ದೂರ ಹಾಕಿದರೆ ಪಾಯಿಂಟೆಡ್. ನೋಡಿ, ನಾನು ಡಮ್ಮಿ ಸ್ಟಿಚ್ ಇದೇ ರೀತಿ ಹಾಕೋದು. ಆ ಕಡೆ ಈ ಕಡೆ ಜರುಗದೆ ಇರೋ ರೀತಿ ಇಟ್ಕೊಂಡು ಹಿಂಗೆ ಹಾಕಿದ್ರೆ ಅದು ಪರ್ಫೆಕ್ಟಾಗಿ ಬರುತ್ತೆ. ಇದು ಪಿಂಕ್ ಅನ್ನೋದು ಎದ್ದೇ ಕಾಣಿಸ್ಲಿಲ್ಲ, ಬರೀ ಪಿಂಕ್ ಲೈನಿಂಗ್ ಹಾಕಿದರೆ ಎಷ್ಟು ಕೆಡ್ತಾಗಿ ಕಾಣಿಸ್ತಿತ್ತಲ್ವ, ಅದು ಅಷ್ಟು ಚೆನ್ನಾಗಿ ಅಂದರೆ ಚೆನ್ನಾಗಿತ್ತು, ಬಟ್ ಆ ಸ್ಕರ್ಟಿಗೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಲ್ವಾ. ಸೇಮ್ ಆ ಕಡೆದು ಏನು ಮಾಡ್ಕೊಂಡ್ವಿ, ಸೇಮ್ ಈ ಕಡೆದು ಅದೇ ರೀತಿ ಮಾಡ್ಕೊಳ್ಳೋಣ. ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಲೈಕು ನನಗಿನ್ನ ಇನ್ನಷ್ಟು ವೀಡಿಯೋ ಮಾಡಬೇಕನ್ನೋ ಒಂದು ಸ್ಫೂರ್ತಿ ಕೊಡುತ್ತೆ. ನೋಡಿ, ಈಗ ಡಿಸೈನ್ ಸೇಮ್ ಬಂತು. ಈಗ ಕೆಳಗೆ ಉಕ್ಸ್ಪಟ್ಟಿ ಮೇಲ್ಗಡೆ ರಿಂಗ್ ಇದು ಹಾಕಬೇಕು. ಈಗ ಪ್ರಿಂಟ್ ತುಂಬ ಈಸಿ. ನಾನು ಸ್ಟಿಚ್ ಮಾಡೋ ರೀತಿ ನೋಡಬೇಕಂತಿದ್ರಲ್ವ, ನೋಡಿ, ಪ್ರಿನ್ಸಸ್ ಕಟ್ಟಲ್ಲಿ ತುಂಬ ಈಸಿಲೇ ಸ್ಟಿಚ್ ಮಾಡ್ತೀನಿ. ಎಂಥ ಹೊಸಬ್ರಾಗಿರಲಿ ಹಳಬ್ರಾಗಿರಲಿ, ಇದು ಬೋಟಿಕ್ ಅಲ್ಲ, ಸಹಜ ಟೈಲರ್. ಬಟ್ ಬೋಟಿಕ್ಗೆ ಏನು ಕಡಿಮೆ ಇಲ್ಲ ಅನ್ನೋ ರೇಂಜಿಗೆ ಸ್ಟಿಚ್ ಮಾಡಿಕೊಡ್ಬೋದು, ಸ್ಪೀಡಾಗೂ ಸ್ಟಿಚ್ ಮಾಡಿಕೊಡ್ಬೋದು. ನ್ಯಾಚ್ ಹೊಡ್ಕೊಳ್ಳಿ ಮತ್ತು ಉಲ್ಟಾ ಮಾಡಿ ಅಷ್ಟೇ. ಅಂದರೆ ನಂದು ರೆಡಿ ಪೈಪಿಂಗ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದೆ. ಇಲ್ಲಿ ಕ್ಯಾನ್ವಾಸ್ ಎಲ್ಲ ಯೂಸ್ ಮಾಡಲ್ಲ, ತುಂಬ ರಿಸ್ಕು. ರೆಡಿ ಪೈಪಿಂಗ್ ಯೂಸ್ ಮಾಡಿದಾಗ ಅಷ್ಟು ಕಾಣಲಿಲ್ಲ.
ನಾನು ಅಂದ್ಕೊಂಡಿದ್ದು ಅಷ್ಟೇ, ಕ್ಯಾನ್ವಾಸ್ ಎಲ್ಲ ಯೂಸ್ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದು, ಅದೇ ರೀತಿಯೇ ಸ್ಟಿಚ್ ಮಾಡಿದ್ದು ಕೂಡ. ಆದರೆ ಏನಪ್ಪ ಅಂದರೆ ಶೇಪ್ ಮೂಲೆ ಕರು ಏನಿರುತ್ತಲ್ವ ಅಲ್ಲಿ ಸ್ವಲ್ಪ ಪರ್ಫೆಕ್ಟಾಗಿ ಕೊಟ್ಟರೆ ಸಾಕು. ಕ್ಯಾನ್ವಾಸ್ ಯೂಸ್ ಮಾಡಲಿಲ್ಲ ಅಂದ್ರೂ ಕರೆಕ್ಟಾಗಿ ಕೂರುತ್ತೆ. ಇದು ರಫ್ ಇತ್ತು ಮೇಲ್ಗಡೆ, ನೆಟ್ಟೆಡ್ ಪೀಸಲ್ಲಿ ಇದ್ದಿದ್ದು ಸ್ವಲ್ಪ ಗಾಜ್ ವರ್ಕ್ ಇತ್ತಲ್ಲ ಅದು ರಫ್ ಇತ್ತು. ನೋಡ್ಬೋದು ನೀವು, ಅಲ್ಲಲ್ಲೇ ಎಲ್ಲ ಹತ್ರನೂ ಕ್ಲಿಯರಾಗಿ ಎಳ್ಕೊಂಡು ನಾನು ಡಮ್ಮಿ ಸ್ಟಿಚ್ನ ಹಾಕೋತಿದ್ದೀನಿ, ಎಲ್ಲೂ ಲೂಸ್ನ ಬಿಡ್ತಿಲ್ಲ. ನೀವು ಅಷ್ಟೇ ಸ್ಟಿಚ್ ಮಾಡಬೇಕಿದ್ರೆ ಡಮ್ಮಿ ಸ್ಟಿಚ್ಗೆ ಎಲ್ಲೂ ಲೂಸ್ ಬಿಡಬಾರ್ದು. ಆಲ್ಮೋಸ್ಟ್ ಇದು ಕರೆಕ್ಟಾಗಿ ಕೂರ್ಬೋದು, ಕೆಲವೊಂದು ಕರೆಕ್ಟಾಗಿ ಕೂರಲ್ಲ, ಅದನ್ನು ಸ್ವಲ್ಪ ತಾಳ್ಮೆಲೆ ಎಳ್ಕೊಂಡು ಹಾಕ್ಕೋಬೇಕು. ವೇಸ್ಟ್ನೆಲ್ಲ ಕಟ್ ಮಾಡ್ಕೊಂಡು ಫೋಲ್ಡಿಂಗ್ ಮಾಡ್ಕೊಂಡಾಗ ನಾನು ಇಲ್ಲಿ ನೋಡ್ಬೋದು ನೀವು, ನಾನು ಯಾವುದೇ ರೀತಿ ಮಾರ್ಕ್ ಹಾಕಿಲ್ಲ, ಈ ರೀತಿ ಕ್ರಾಸ್ ಕಟ್ ಮಾಡಿಕೊಂಡೆ. ಅದು ಸ್ವಲ್ಪ ಕರು ಶೇಪ್ ಥರ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಅಲ್ಲಿಂದ ಇಟ್ಕೊಂಡಾಗ ಇವ್ರಿಗೆ ಚೆಸ್ಟ್ ಹೆವಿ ಚೆಸ್ಟ್ ಇಲ್ಲ, ಸೊ ಚಿಕ್ಕವಳಾಗಿರೋದ್ರಿಂದ ಮೀಡಿಯಮ್ ಇದೆ. ಸೊ ಕೆಳಗಡೆ ದೊಡ್ಡವ್ರಿಗೆ ಮಿನಿಮಮ್ 2 ಇಂಚ್ ವ್ಯತ್ಯಾಸ, ಚಿಕ್ಕವ್ರಿಗೆ 1 ಇಂಚ್ ವ್ಯತ್ಯಾಸ ಬಂದಾಗ ಅದು ಗೊತ್ತಾಗುತ್ತೆ. ರಫ್ ಹೊಡೀರಿ ನೋಡಿ, ಒಂದು ಅರ್ಧ ಇಂಚು 3/4 ಇಂಚ್ ವ್ಯತ್ಯಾಸ ಬಂತು, ಅದನ್ನು ಕಟಿಂಗ್ ಮಾಡಿಕೊಂಡೆ. ಆವಾಗ ಚೆಸ್ಟ್ ಹತ್ರ ಪರ್ಫೆಕ್ಟಾಗಿ ಕೂರುತ್ತೆ. ರೆಡಿ ಪೈಪಿಂಗ್ ಲೇಸ್ ಅಂತ ಹೇಳಿದ್ನಲ್ವ, ಇದನ್ನೇ ಸ್ಯಾರಿ ಕಲರ್ ಪರ್ಫೆಕ್ಟಾಗಿತ್ತು, ಸ್ವಲ್ಪ ಶೈನಿಂಗ್ ಇತ್ತು. ಸ್ಯಾರಿನೂ ಅಷ್ಟೇ ಶೈನಿಂಗ್ ಇತ್ತಲ್ವ, ನೀವು ನೋಡಿದ್ರಲ್ಲ. ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಈ ರೀತಿ ಹಾಕ್ತೆ. ಕಿನ್ನರಿ ಮತ್ತು ಪಾಯಿಂಟೆಡು 2 ಹಾಕಬೇಕು. ಎರಡು ಸ್ಟಿಚ್ ಹಾಕಬೇಕು, ಯಾಕಂದರೆ ಇನ್ನು ಹಿಂದೆಡೆ ಬುಟ್ಟು ಕಲ್ತದಲ್ವ, ಹಂಗಾಗಿ ಪಾಯಿಂಟೆಡ್ ಒಂದು ಸ್ಟಿಚ್ಚು. ಫಿಟ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಕೂತಿತ್ತು, ನೀವು ಟ್ರೈ ಮಾಡಿ. ಡಿಸೈನು ಚೆನ್ನಾಗಿತ್ತು, ಡೀಪ್ ಇಕ್ಕ ಅಂತರ ಆಗಬೇಕಷ್ಟೆ. ಈಗ ಬ್ಯಾಕು ಫ್ರಂಟನ್ನ ಶೋಲ್ಡರ್ ಅಟ್ಯಾಚ್ ಮಾಡೋಣ. ಮತ್ತು ನಾನು ಇನ್ನೂ ಒಂದು ಕಂಪ್ಲೇಂಟ್ನ ಕೇಳಿದೆ, ನಾನು ಹೊಲಿಯೋದು ಸ್ಲೀವ್ ಕಡೆಯಿಂದ ಮೆಜರ್ಮೆಂಟ್ನ ನೋಡಿಕೊಂಡು ಎಂಡ್ ಮಾಡ್ತೀನಿ ಸೊಂಟದ ಹತ್ರ. ಆದರೆ ಸೊಂಟದ ಕಡೆಯಿಂದ ಸ್ಲೀವ್ಗೆ ಎಂಡ್ ಮಾಡಿದ್ರೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ಅನಿಸುತ್ತೆ. ನಾನು ಯಾವತ್ತೂ ಟ್ರೈಯೂ ಸಹ ಮಾಡಿಲ್ಲ. ಯಾರಾದರೂ ಸ್ಲೀವ್ ಕಡೆಯಿಂದ ಅಲ್ದರೆ ಸೊಂಟದ ಕಡೆಯಿಂದ ಟ್ರೈ ಮಾಡ್ತಿದ್ರೆ ಆ ರೀತಿ ಇದು ನೋಡಿ, ತುಂಬ ಈಸಿ ಅಂದರೆ ಈಸಿ. ಎಡ್ಜಲ್ಲಿ ನಾನು ಎಷ್ಟು ಲೆಂತ್ ಒಂದು 12 ಇಂಚು, ಡೌನಲ್ಲಿ 7 ಇಂಚು ಈ ಥರ ತಗೊಂಡಿದ್ದೆ ಅಲ್ವಾ, ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ ಸ್ಲೀವ್ ಡಿಸೈನು, ನೀವು ಟ್ರೈ ಮಾಡಿ. ಸ್ವಲ್ಪ ಫಿಲ್ಟ್ ಹಿಡಿಬೇಕಿತ್ತು, ಬಟ್ ಅದು ಬಂದಿಲ್ಲ ಅನಿಸುತ್ತೆ. ನೋಡಿ, ಈ ರೀತಿ ಫಿಲ್ಟ್ನ ಇಟ್ಕೊಂಡು ಚಿಕ್ಕದಾಗಿ ಫಿಲ್ಟ್ ಹಿಡ್ದಿದ್ದೀನಿ. ದೊಡ್ಡದು ಬಾಕ್ಸ್ ನರಿಗೆ ಥರನೂ ಹಿಡಿಬೋದು. ಮಧ್ಯ ನ್ಯಾಚ್ ಇದೆಯಲ್ಲ ಆ ಕಡೆಯಿಂದ ಮತ್ತು ಈ ಕಡೆಯಿಂದ ಆ ಕಡೆಗೆ ಟರ್ನ್ ಮಾಡಬೇಕು. ನೀವು ನೋಡ್ತಿರ್ಬೋದು, ಆ ಕಡೆಯಿಂದ ಈ ಕಡೆಗೆ ಈ ರೀತಿ ಇಟ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಫೋಲ್ಡಿಂಗ್ ಮಾಡ್ತಿದ್ದೀನಿ. ಈಗ ರೆಡಿ ಲಡ್ಕನ್ನು ನಾನು ಸ್ಲೀವ್ ಎಡ್ಜಿಗೆ ಹೊಲ್ಕೊತೀನಿ. ಸ್ಲೀವ್ ಎಡ್ಜಿಗೆ ಹೊಲಿಬೇಕಿದ್ರೆ ನೂಲು ಬಿಟ್ಕೊಳ್ಳುತ್ತಲ್ವ, ಹಂಗಾಗಿ ಒಂದು ಮಣಿನ ತೆಗೆದುಬಿಟ್ಟು ಅಷ್ಟು ದಾರ ಇರುತ್ತಲ್ವ ಈ ರೀತಿ ಫೋಲ್ಡ್ ಮಾಡಿ ರಫ್ನ ಹೊಡ್ಕೊಂಡ್ರೆ ಟ್ಯಾಗ್ ಅಡಿಯೆಲ್ಲ ನೆಕ್ಸ್ಟು ಲಡ್ಕನ್ಗೆ ತೊಂದರೆ ಆಗಲ್ಲ. ಹಂಗಾಗಿ ಇದು 1 ಟೆನ್ಷನಷ್ಟು ದೂರ ಇರುತ್ತೆ, ಹತ್ರದಲ್ಲಾದರೆ ಬೀಡ್ಸ್ ಏಟ್ ತಿನ್ನೋ ಸಾಧ್ಯತೆ ಇರುತ್ತೆ. ಹಂಗಾಗಿ ಸ್ವಲ್ಪ ದೂರ ಇರಲಿ, 1 ಟೆನ್ಷನಲ್ಲಿ. ಈ ರೀತಿ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ನಾನು ಆಗಲೇ ಮೆಥಡ್ ಹೇಳಿರೋ ಹಾಗೆ ಒಂದು ಲಡ್ಕನ್ ಪೂರ್ತಿ ತೆಗೆದ್ಬಿಟ್ಟು ದಾರಾನ ಹಿಂಗೆ ಸುತ್ತಿ ಅದ್ರ ಮಧ್ಯೆ ಹಾಕಿ ರಫ್ ಹೊಡೆದ್ರೆ ಅದು ಟ್ಯಾಗ್ ಮತ್ತು ಕಟ್ಟಾಗಲ್ಲ, ಇನ್ನು ಬೇರೆ ಲಡ್ಕನ್ಗೂ ಏಟ್ ಬೀಳಲ್ಲ. ನೀವು ನೋಡ್ಬೋದು, ಇದು ಸ್ಲೀವ್ ಡಿಸೈನ್. ಸೇಮ್ ಆ ಕಡೆಗೆ ಏನು ಮೆಥಡ್ ಯೂಸ್ ಮಾಡಿದ್ವಲ್ವಾ, ಸೇಮ್ ಅದೇ ರೀತಿ ಮೆಥಡ್ನ ಯೂಸ್ ಮಾಡಿಕೊಂಡು ಲಡ್ಕನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ನೀವು ಯಾರು ಈ ಥರ ಸ್ಟಿಚ್ ಮಾಡಿರೋ ವಿಡಿಯೋ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೇಮ್ ಹೆಚ್ಚು ಕಡಿಮೆ ನಾನು ಇದೇ ರೀತಿ ಸ್ಟಿಚ್ ಮಾಡಿದ್ದೀನಂತ. ನಿಮಗೇನಾದರೂ ಸ್ಟಿಚ್ ಮಾಡೋದು
ಇಷ್ಟ ಆಗಿದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದೊಂದು ಕಮೆಂಟ್ನು ನಾನು ಓದ್ತೀನಿ, ಬಟ್ ರಿಪ್ಲೈ ಮಾಡಿರಲ್ಲ ಓದ್ತೀನಿ. ಯಾಕಂತಂದರೆ ಒಬ್ರಿಗೆ ಬೇಜಾರಾಗ್ಬೋದು ಅನ್ನೋ ಕಾರಣಕ್ಕೆ ರಿಪ್ಲೈ ಮಾಡಲ್ಲ. ಯಾಕಂತಂದರೆ ಕೆಲವೊಂದು ಸರಿ ನಾನು ರಿಪ್ಲೈ ಮಾಡಿರಲ್ಲ ಅಲ್ವಾ, ಹಾಗಾಗಿ ಯಾರಿಗೂ ರಿಪ್ಲೈ ಬೇಡ, ಬಟ್ ಓದ್ತೀನಿ, ಪ್ರತಿಯೊಂದು ಓದ್ತೀನಿ. ರಿಪ್ಲೈ ಬೇಕೇ ಬೇಕು ಅನ್ನೋದಿದ್ರು ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇದು ಸ್ಲೀವ್ ಹೆಂಗೆ ಅಂತಂದರೆ ಕ್ಯಾಪ್ ಸ್ಲೀವ್ ಥರ ಖಾಲಿ 1.5 ಇಂಚು 2 ಇಂಚು ಈ ರೀತಿ ಸ್ಲೀವ್ನ ನಾನು ಕಟ್ ಮಾಡ್ಕೊತಿದ್ದೀನಿ. ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು 1.5 ಇಂಚು ಸ್ಲೀವ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮಧ್ಯೆ ನ್ಯಾಚ್ ಹೊಡ್ಕೊತೀನಲ್ವ, ಆ ನ್ಯಾಚು ಮತ್ತು ಆ ಸ್ಲೀವ್ಗೆ ಡಿಸೈನ್ ಮಾಡಿದ್ವಲ್ಲ ಆ ನ್ಯಾಚು ಎರಡೂ ಸೇರಿಸಿ ನೋಡಿ, ಆ ನ್ಯಾಚು ಎರಡೂ ಸೇರಿಸಿ ಸ್ಟಿಚ್ ಮಾಡೋಣ. ಈ ರೀತಿ ಇಟ್ಕೊಂಡಾಗ ಸೆಂಟರ್ ಬರುತ್ತೆ. ಮತ್ತು ಆ ಕಡೆಯಿಂದ ಈ ಕಡೆಗೆ ಫಿಲ್ಟ್ ಬಂದಿರೋದು, ಈ ಕಡೆಯಿಂದ ಆ ಕಡೆಗೆ ಫಿಲ್ಟ್ ಹೋಗಿರೋದು ಸಹ ಕಂಡುಹಿಡಿಬೋದು. ಈ ರೀತಿ ಒಂದು ಸೈಡ್ ಉಲ್ಟಾ ಒಂದು ಸೈಡ್ ಸೀದಾ ಇಟ್ಕೊಂಡು ಒಂದೇ ಟೆನ್ಷನ್ ಒಂದೇ ಸಮ ಬಂದರೆ ಪರ್ಫೆಕ್ಟಾಗಿ ಬರುತ್ತೆ. ಥ್ರೆಡ್ ಕಟ್ ಆಯ್ತಷ್ಟೇ. ಕೆಲಸದ ಒತ್ತಡ ಜಾಸ್ತಿ ಆಗಿರೋದ್ರಿಂದ ತುಂಬ ವೀಡಿಯೋಗಳನ್ನ ಹಾಕೋಕ್ಕಾಗ್ತಿಲ್ಲ, ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಆದರೂ ನೀವು ಜಾಸ್ತಿ ನೋಡಿದಷ್ಟು ಜನ ನನಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಿಲ್ಲ ಅನ್ನೋ ಫೀಲು ಒಂದು ಸೈಡ್ ಅನಿಸುತ್ತೆ. ಇದು ನಾನು ಬ್ಯಾಕಿಗೆ ಟ್ಯಾಗ್ ಬೇಕಲ್ಲ, ಅದನ್ನು ಹೊಲ್ಕೊಂಡೆ. ನೋಡಿ, ನಾನು ಟ್ಯಾಗಿಗೆ ಪಿನ್ ಸೂಜಿಲೆಲ್ಲ ಉಲ್ಟಾ ಮಾಡೋದಕ್ಕಿಂತ ಈ ರೀತಿ ಒಂದು 50 ರೂಪಾಯಿ ಅಷ್ಟೇ. ಇದು ಈ ಥರ ಒಂದು ಪಿನ್ ಸಿಗುತ್ತೆ ಟ್ಯಾಗ್ ಉಲ್ಟಾ ಮಾಡೋದು. ಅದು ಕೊಕ್ಕೆ ರೀತಿ ಇರುತ್ತೆ, ಒಂದು ಪಿನ್ ಇರುತ್ತೆ, ಅದನ್ನು ಅದ್ರೊಳಗೆ ಸೇರಿಸಿ ಹಿಂಗೆ ಎಳ್ಕೊಂಡ್ರೆ ತುಂಬ ಸ್ಪೀಡಾಗಿ ಟ್ಯಾಗ್ನ ನಮಗೆ ಬೇಕು ಒಂದಷ್ಟು ಸಣ್ಣಕ್ಕೆ ಮಾಡ್ಕೋಬೋದು. ಸೊ ನೀವು ಇದನ್ನು ಯೂಸ್ ಮಾಡಿ, ನೀವು ತೊಗೊಂಡಿಲ್ಲ ಅಂದರೆ ಇದು ಬರೀ 60 ರೂಪಾಯಿ, ತಪ್ಪಿದರೆ 50 ರೂಪಾಯಿ ಅಷ್ಟೇ. ಇದು ನಾನು ತೊಗೊಂಡಿರೋದು 50ಕ್ಕೇ, ಆದರೆ ನಾನು ಬೇರೆ ಕಡೆ ಕೇಳಿದಾಗ 60 ಹೇಳಿದ್ರು. ಈ ರೀತಿ 4 ಟ್ಯಾಗ್ನ ನಾನು ತೊಗೊಂಡಿದ್ದೀನಿ. ಬ್ಲೌಸಿಗೆ ನಾನು ರಿಂಗ್ ಪಟ್ಟಿ ಉಕ್ಸ್ ಪಟ್ಟಿನ ನಾನು ರೆಡಿ ಮಾಡಿರಲಿಲ್ಲ. ಇದು ಬರೀ 2 ಉಕ್ಸ್ ಪಟ್ಟಿ, 2 ಉಕ್ಸ್ ಆಗೋ ರೀತಿ ಇತ್ತು. ನೋಡ್ಬೋದು, ಕಿನ್ನರಿ ಅಂದರೆ ಲಾಂಗ್ ಇದ್ದರೆ ಅದು ನಿಮಗೆ ಝೂಮ್ ಹಾಕೋ ತೋರಿಸ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು 2 ಉಕ್ಸ್ ಪಟ್ಟಿಗೆ ಸೆಂಟರ್ ರಿಂಗು ಆಯಿತು, ಉಕ್ಸು ಆಯಿತು. ಇವಾಗ ನಮಗೆ ಬೇಕಾಗಿರೋದು ಟ್ಯಾಗ್ ಡಿಸೈನು. ಟ್ಯಾಗ್ ಡಿಸೈನ್ ನಾನು ಲೇಸ್ ಡಿಸೈನ್ ನಾನು ಈ ರೀತಿ ಮಾಡ್ತಿದ್ದೀನಿ. ಈ ರೀತಿ 2 ಕೊಕ್ಕೆನ ಮೊದಲೇ ಒಂದು ಸೈಡಿಗೆ ಹಾಕ್ಕೋಬೇಕು, ಇನ್ನೊಂದು ಸೈಡಿಗೆ ಒಂದರೊಳಗೆ ಸೇರಿಸಿ ಇನ್ನೊಂದು ಸೈಡಿಗೆ ಹಾಕ್ಕೋಬೇಕು. ಇದಕ್ಕೂ ಅಷ್ಟೇ ಡಬಲ್ ಹೊಲಿಗೆ ಹಾಕಬೇಕು. ಇದು ಬೆನಿಫಿಟ್ ಏನಂತಂದರೆ ಬೋಟ್ ನೆಕ್ ಥರನೇ ಇರುತ್ತೆ, ಬಟ್ ಬೋಟ್ ನೆಕ್ ಶೋಲ್ಡರ್ ಬಿಗಿ ಎಲ್ಲ ಚಿಕ್ಕ ಆಗಲ್ಲ, ದೊಡ್ಡ ಆಗಲ್ಲ. ಅಕಸ್ಮಾತ್ ಚಿಕ್ಕ ಆಯಿತು ಅಂತ ಅಂದರೆ ಇನ್ನೂ ಸ್ವಲ್ಪ ಲೂಸ್ ಮಾಡ್ಬೋದು, ದೊಡ್ಡ ಆಯಿತು ಅಂದರೂ ಸ್ವಲ್ಪ ಹಿಡಿಬೋದು. ಆ ರೀತಿ ನೋಡ್ತಿದ್ದೀರಾ. ಈ ರೀತಿ ಇಲ್ಲಿಗೊಂದು ಉಕ್ಕು, ಇಲ್ಲಿಗೆ 2 ಉಕ್ಕು. ಇನ್ನು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೆಂಟರ್ ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ, ಸೇಮ್ ಮಾಮೂಲಿ ಸ್ಲೀವ್ ರೀತಿಯೇ ಅಟ್ಯಾಚ್ ಮಾಡ್ಕೊಳ್ಳೋದು. ಅದನ್ನು ನಾವು ಸ್ಲೀವ್ ಲೆಂತ್ನ ನಾವು ಉದ್ದನೂ ಮಾಡ್ಕೋಬೋದು, ಇನ್ನು ಚಿಕ್ಕನೂ ಮಾಡ್ಕೋಬೋದು. ಸಣ್ಣ ಫಿಲ್ಟ್ ಆದರೆ ಚಿಕ್ಕ ಬರುತ್ತೆ, ಬಾಕ್ಸ್ ಫಿಲ್ಟ್ ಆದರೆ ಎಲ್ಬೋ ಸ್ಲೀವ್ವರ್ಗೂ ಉದ್ದ ಮಾಡ್ಕೋಬೋದು. ಎಲ್ಬೋ ಸ್ಲೀವ್ವರ್ಗೂ ನಾನು ಉದ್ದ ಮಾಡಿರೋದು ನಾನು ನಿಮಗೆ ತೋರಿಸಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ತೋರಿಸಿಲ್ಲ ಅಂದರೆ ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋನ ಹಾಕ್ತೀನಿ. ಲಾಸ್ಟಿಗೆ ಒಂದು ಇದೇ ರೀತಿ ಓಲಾ ಅಂತ ಡಿಸೈನ್ದು ಫೋಟೋ ಅಂದರೆ ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ನೋಡಿ, ಅದು ಚೆನ್ನಾಗಿದೆಯಾ ಇದು ಚೆನ್ನಾಗಿದೆಯಾ ಅಂತ ಹೇಳಿ ಕಲರ್ ಕಮೆಂಟ್ ಮಾಡಿ, ಓಕೆನಾ.
ಮಾಮೂಲಿ ಸ್ಲೀವ್ ಡಿಸೈನ್ ಸ್ಲೀವ್ ಯಾವ ರೀತಿ ಸ್ಟಿಚ್ ಮಾಡ್ಕೊತೀವಲ್ವ ಅದೇ ರೀತಿ. ಆದರೆ ಫಿನಿಶಿಂಗ್ ಕೊಡಬೇಕಿದ್ರೆ ಮೇಲ್ಗಡೆ ನಾವು ಫಿಲ್ಟ್ ಮಾಡ್ಕೊಂಡಿದ್ವಲ್ಲ ಅದು ನಮ್ಮ ಕೈಗೆ ಸಿಗಲ್ಲ, ಅದು ಮಿಸ್ ಆಗುತ್ತೆ. ಮಾಮೂಲಿ 1.5 ಇಂಚಷ್ಟು ಸ್ಲೀವ್ನ ಹಾಫ್ ಸ್ಲೀವಲ್ಲಿ ಹೊಲ್ಕೋತೀವಲ್ಲ ಅದೇ ರೀತಿ ತಗೋಬೇಕು. ನಾನಲ್ಲಿ ಒಂದು ಮಿಸ್ ಮಾಡ್ಕೊಂಡಿದ್ದೀನಿ ಒಲೆ ಇದರಲ್ಲಿ ಫ್ರಂಟಲ್ಲಿ 2 ಇಂಚು ಫೋಲ್ಡಿಂಗ್ ಮಾಡ್ಕೋಬೇಕು, ಅದನ್ನು ಮಿಸ್ ಮಾಡ್ಕೊಂಡಿದ್ದೆ. ಸರಿ ಅಂತ ಹೇಳಿ ಲಾಸ್ಟಿಗೆ ಅದನ್ನು ತಗೊಂಡು 1.5 ಇಂಚಷ್ಟು ತಗೊಂಡು ಕಿನ್ನರಿ ಹಾಕಿ ಅದು ಥ್ರೆಡ್ ಹಾಕೋಕ್ಕೆ ಹೋದಾಗ ಲೈಟ್ ಆನ್ ಮಾಡ್ಕೊಂಡಾಗ ಅಷ್ಟು ಫಿನಿಶಿಂಗ್ ಕಾಣಿಸಿಲ್ಲ ಅಷ್ಟೇ. ನೀವು ಪೂರ್ತಿ ವಿಡಿಯೋ ಇದನ್ನು ನೋಡಿದರೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೊಂದು ಐಡಿಯಾ ಬಂದಿರ್ಬೋದು. ಶೇಪ್ ಆಗಿರಲಿ ಸ್ಟಿಚಿಂಗ್ ಸ್ಟೈಲ್ ಆಗಿರಲಿ ನಿಮಗೆ ಒಂದು ಐಡಿಯಾ ಬಂದಿರ್ಬೋದು ಅಂತ ಅಂದ್ಕೋತೀನಿ. ಸ್ವಲ್ಪ ಸ್ಟಿಚಿಂಗ್ ಬರೋವ್ರಿಗೂ ಸಹ ಇದು ಐಡಿಯಾ ಬರುತ್ತೆ. ಬಿಗಿನರ್ಸ್ ಏನಾದ್ರು ಸ್ವಲ್ಪ ಐಡಿಯಾನೇ ಇಲ್ಲ ಅನ್ನೋರಿಗೆ ಹೊಸ್ದಾಗಿ ಕ್ಲಾಸ್ ತಗೋಬೇಕಾಗತ್ತೆ ಅಷ್ಟೇ. ನಾನು ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಬಂದು ಕಲಿ 28 7 ಅಂದರೆ 7 7 14 14 14 28. ಸೊ ಪರ್ಫೆಕ್ಟಾಗಿ ಈ ರೀತಿ ಬಂದಾಗ ಪರ್ಫೆಕ್ಟಾಗಿ ಬರುತ್ತೆ. ನಾನು 3 ಹೊಲಿಗೆ ಹಾಕಿ ಅದ್ರ ಪಕ್ಕ ಸ್ವಲ್ಪ ದೂರದಲ್ಲಿ ಒಂದು ಹೊಲಿಗೆ ಹಾಕ್ತೀನಿ, ಆಗ ಅದ್ರ ಪಕ್ಕ ಓವರ್ಲಾಕ್ ಮಾಡಲಿಕ್ಕಾಗತ್ತೆ ಅಂತ. ಈ ಕಡೆ ಏನು ಮಾಡಿದ್ವಲ್ವ ಸೇಮ್ ಮೆಜರ್ಮೆಂಟಲ್ಲಿ ಇಟ್ಕೊಂಡು ಅದನ್ನು ಸೇಮ್ ಫಿನಿಶಿಂಗ್ ಮಾಡಿದೆ. ಈಗ ಹಿಡಿದು ನೋಡಿದಾಗ 23 ಬೇಕಾಗಿತ್ತು, ಸ್ವಲ್ಪ ದೊಡ್ಡದಿತ್ತು. ಹಂಗಾಗಿ ಸ್ವಲ್ಪ ಏನು ದೊಡ್ಡದಿತ್ತಲ್ವ ಅದನ್ನು ಬ್ಯಾಕ್ ಫಿಲ್ಟರ್ ನಾನು ಎಷ್ಟು ಬೇಕು ಅಂತ ಅಂದಾಜು ಮಾಡಿ ಸ್ವಲ್ಪ ಸ್ವಲ್ಪ ಹಿಡಿದೆ. ಅಲ್ಲಿಗೆ ಬ್ಲೌಸ್ ಫಿನಿಶ್ ಆಯಿತು. ಇದು ಲಂಗ ಅಂದರೆ ಸ್ಕರ್ಟು ಸೀರೆಲಿ. ನಾನು ಸ್ಕರ್ಟಿಗೆ ತುಂಬ ಈಸಿಲೇ ಮಾಡಿದ್ದೀನಿ. ಈ ರೀತಿ ನೋಡಿ ಚಿಕ್ಕದಾಗಿ ಕೈಯಲ್ಲಿ ಫಿಲ್ಟ್ ಕೊಟ್ಟಿದ್ದೀನಿ. ಯಾವ ರೀತಿ ಕೊಡ್ತಾ ಇದ್ದೀನಿ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ತುಂಬ ಚಿಕ್ಕದಾಗಿ ಹಿಂಗೆ ತಳ್ತಾ ಹೋದರೆ ಅದು ಪರ್ಫೆಕ್ಟಾಗಿ ಬರುತ್ತೆ. ಅದು ಸ್ವಲ್ಪ ದೊಡ್ಡದಾಯಿತು ಅಂತ ಅಂದಾಗಲೂ ಬೇಕಾದರೆ ನಾವು ಇನ್ನು ಸ್ಟಾರ್ಟಿಂಗಿಂದ ಸ್ವಲ್ಪ ತಳ್ತಾ ಹೋದರೆ ಇನ್ನೂ ಸ್ವಲ್ಪ ಚಿಕ್ಕ ಬರುತ್ತೆ. ಆ ರೀತಿ ಅವ್ರ ಸೊಂಟಕ್ಕೆ ಎಷ್ಟು ಅಳತೆ ಬೇಕೋ ಅಷ್ಟು. ಒಂದು ಸೀರೆಯಲ್ಲಿ ಫುಲ್ ಎಲ್ಲ ಫಿಲ್ಟೇ ಹಿಡ್ದಿರೋದ್ರಿಂದ ತುಂಬ ಚೆನ್ನಾಗಿ ತಿಕ್ಕಾಗಿ ಬಂದಿತ್ತು. ಯಾವುದೇ ಬಟ್ಟೆ ವೇಸ್ಟ್ ಮಾಡಿರಲಿಲ್ಲ ಅಲ್ವಾ. ಅಂದರೆ ಕಟ್ಟಿಂಗಲ್ಲೂ ಕ್ರಾಸ್ ಕಟ್ಟಿಂಗೆಲ್ಲ ಇರುತ್ತೆ, ಇದು ಸ್ಟ್ರೈಟ್ ಕಟ್ಟಿಂಗೇ ಇತ್ತು. ಸಣ್ಣ ಇದ್ರಲ್ಲ ಹಂಗಾಗಿ ಈ ರೀತಿ ತುಂಬ ಚಿಕ್ಕದಾಗಿ ಕೊಟ್ಕೊಂಡೋಗಿ. ಅದು ಸ್ಕರ್ಟ್ ಹೊಲಿಯೋಕ್ಕೆ ಟೈಮೇ ತಗೊಳ್ಳಲ್ಲ, ಏನು 10ರಿಂದ 15 ನಿಮಿಷದ ಒಳಗಡೆ ಕ್ಲಿಯರ್ ಆಗುತ್ತೆ. ದೊಡ್ಡದು ಅಂತ ಅನಿಸಿದರೆ ಮತ್ತೆ ನಾನು ಹೇಳಿದ್ನಲ್ವ ಅದೇ ರೀತಿ. ಈಗ ನಾನು ದೊಡ್ಡದು ಮಾಡಿದ್ದೆ, ಅವ್ರು ಸಣ್ಣ ಇರೋದ್ರಿಂದ ಈ ರೀತಿ ಫಿನಿಶಿಂಗ್ ಕೊಟ್ಟಿದ್ದಾಯಿತು. ಆಗ ಮೆಜರ್ಮೆಂಟ್ ನೋಡ್ಕೊಳ್ಳೋಕ್ಕೂ ಅಲ್ಲೇ ಟೇಪ್ ಇರೋದ್ರಿಂದ ಕರೆಕ್ಟಾಗಿ ಬಂತು. ಅದಕ್ಕೆ ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡೆ. ಈ ಥರ ನೂಲೆಲ್ಲ ಅಳಿಬಾರ್ದು ಅನ್ನೋ ಕಾರಣಕ್ಕೆ ಎಡ್ಜಲ್ಲಿ ಹೊಲಿಗೆ ಹಾಕ್ಕೊಂಡೆ. ಲೈನಿಂಗಿಗೆ ದೊಡ್ಡ ಫಿಲ್ಟ್ ಕೊಟ್ಟು ಸ್ಟ್ರೈಟ್ ಲೈನಿಂಗ್ನ ತಗೊಂಡೆ. ಅದನ್ನು ನಾನು ಆವಾಗಲೇ ಹೇಳಿದಾಗೆ 2.5 ಇಂಚಷ್ಟು ಬಟ್ಟೆನ ಅದನ್ನು ತಗೊಂಡು ಫೋಲ್ಡಿಂಗ್ ಮಾಡ್ಕೊಳ್ಳೋಕ್ಕೆ, ಅದು ಸ್ಕರ್ಟಿಗೆ ಬೇಕಲ್ಲ, ಹಾಗಾಗಿ ಅದಕ್ಕೆ ನಾನು ಎಲಾಸ್ಟಿಕ್ನ ಯೂಸ್ ಮಾಡಿಲ್ಲ, ಟ್ಯಾಗ್ನ ಯೂಸ್ ಮಾಡಿದೆ. ದಪ್ಪ ಸಣ್ಣ ಏನೇ ಇದ್ದರೂ ಅಡ್ಜಸ್ಟ್ ಆಗುತ್ತೆ, ಅದು ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಫೋಲ್ಡಿಂಗ್ ಮಾಡಿದೆ, ಡಬಲ್ ಫೋಲ್ಡಿಂಗು ತಿಕ್ಕಾಗಿ ಬರಲಿ ಅನ್ನೋ ಕಾರಣಕ್ಕೆ ಎಡ್ಜಲ್ಲಿ. ಇದನ್ನು ನಮಗೆ ಎಷ್ಟು ಅಗಲ ವಿಡ್ತ್ ಬೇಕು ಅಂತ ಅನಿಸುತ್ತೆ ಅಷ್ಟು ಫೋಲ್ಡಿಂಗ್ನ ಇಟ್ಕೊಂಡು, ನಾನು ತುಂಬ ದೊಡ್ಡದಾಗಿ ಮಾಡಲಿಲ್ಲ. ಅದು ಸ್ಯಾರಿ ಲಂಗಕ್ಕಾದರೆ ತುಂಬ ದೊಡ್ಡದಾಗಿದ್ದರೆ ಪರ್ಫೆಕ್ಟಾಗಿ ಬರ್ತಿತ್ತು. ಇದು ಮಿಡಿ ಥರ ಅಲ್ವಾ, ಸೊ ಹಾಗಾಗಿ ಥ್ರೆಡ್ ಕಟ್ ಆದಾಗ ಅಷ್ಟೇ ಲೈಟ್ ಹಾಕ್ಕೊಂಡಿದ್ದು. ಹಂಗಾಗಿ ಇದನ್ನು ಡೈರೆಕ್ಟಾಗಿ ಸ್ಟಿಚ್ ಮಾಡಿದೆ. ಒಂದು ಕಿನ್ನರಿ ಪಕ್ಕಕ್ಕೆ ಪಾಯಿಂಟೆಡ್ ಹಾಕಿದಾಗ ಪರ್ಫೆಕ್ಟಾಗಿ ಬರುತ್ತೆ. ಆ ಕಡೆ ಈ ಕಡೆ ಸೈಡಲ್ಲಿ ಏನಿದೆ ಮೊದಲಿಗೆ ಸ್ಕರ್ಟ್ ಲಂಗದ್ದು ಎರಡನ್ನೂ ಜಾಯಿಂಟ್ ಮಾಡಿ ಮತ್ತು ಲಾಸ್ಟಿಗೆ ಲೈನಿಂಗ್ನ ಜಾಯಿಂಟ್ ಮಾಡಬೇಕು. ಕೆಲವರು ಮಿಸ್ಟೇಕ್ ಮಾಡೋದೇನಂತ ಅಂದರೆ ಲೈನಿಂಗು ವಿತ್ ಸ್ಕರ್ಟಿಂದು ಎರಡು ಸೇರಿಸಿ ಒಂದೇ ಸಮ ಸ್ಟಿಚ್ ಮಾಡ್ತಾರೆ. ಆಗ ಒಂದೇ ಸಮ ಸ್ಟಿಚ್ ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ವೇರ್ ಮಾಡಿಸು ನೋಡ್ತಾ ಇದ್ದೀನಿ ನೋಡಿ, ಇಷ್ಟು ಚೆಂದ ಇದೆ ಅಲ್ವಾ. ಬ್ಲೌಸ್ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಅದರಿಂದ ಸ್ಕರ್ಟ್ ಹಾಕಿರಲಿಲ್ಲ. ಆಮೇಲೆ ಸ್ಕರ್ಟ್ ಹಾಕೋ ಅದ್ರ ಜೊತೆಗೆ ಫುಲ್ ವೀಡಿಯೋ ಮಾಡೋಣ ಅಂತೇಳಿ ಸ್ಕರ್ಟ್ ಕೊಟ್ಟೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ನಾನು ಹೊಲ್ದಿರೋದು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅವಾಗಷ್ಟೇ ನಾನು ಇನ್ನೂ ಚೆನ್ನಾಗಿ ವೀಡಿಯೋ ಹಾಕೋಕ್ಕೆ ನನಗೆ ಹೆಲ್ಪ್ ಆಗೋದು.
ಬ್ಲೌಸ್ ಡಿಸೈನ್ ಚೆನ್ನಾಗಿದ್ರೆ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ವರೆಗೆ ವಿಡಿಯೋ ನೋಡಿದ್ದಕ್ಕೆ. ಈಗ ಒಂದು ನೆಕ್ಸ್ಟ್ ಒಂದು ಚಿಕ್ಕದೊಂದು ವಿಡಿಯೋ ಹಾಕ್ತೀನಿ ಬ್ಲೌಸ್ ಡಿಸೈನು. ಅದು ಸೇಮ್ ಸಿಮಿಲರ್ ಇದೆ ಬಟ್ ಸ್ವಲ್ಪ ಚೇಂಜ್ ಇದೆ. ನೋಡಿ ಅದು ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ತೋಳಿನ ಲಟ್ಕನ್ನೇ ಹೈಲೈಟ್ ಅಲ್ವಾ? ಎರಡರಲ್ಲಿ ಅವರವರ ಅಭಿರುಚಿ ತಕ್ಕಂತೆ ಲುಕ್ ಡಿಸೈನ್ ಸೇಮ್ ಇದೆ ಬಟ್ ಹುಕ್ಕಲ್ಲಿ ಚೇಂಜ್ ಇದೆ. ಮತ್ತು ಅದಕ್ಕೆ ದಾರ ಕುಕ್ ಕೊಟ್ಟಿದ್ದೀನಿ. ಇದು ಸಿಂಗಲ್ ಹುಕ್ ಸೇಮ್ ಇದೆ. ಕೆಳಗಡೆ ದಾರ ಕೊಟ್ಟಿದ್ದೀನಿ, ಮೇಲ್ಗಡೆನೂ ಅಷ್ಟೇ ದಾರ ಕೊಟ್ಟಿದ್ದೀನಿ. ಕಸ್ಟಮರ್ಗೆ ತುಂಬ ಇಷ್ಟ ಆಯಿತು. ಸೊ ಯಾವ ಡಿಸೈನ್ ಚೆನ್ನಾಗಿದೆ, ಈಗಿನ ಟ್ರೆಂಡಾಗಿ ಯಾವುದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾರಿಗಾದ್ರೂ ಇನ್ನೂ ಬೇರೆ ರೀತಿ ಬೇಕು ಅಂತ ಅಂದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಇದು ಸ್ಯಾರಿ. ಅದು ಥ್ಯಾಂಕ್ ಯು ಸೋ ಮಚ್ ಇಷ್ಟವರೆಗೆ ನೋಡಿದ್ದಕ್ಕೆ.